ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಸದ್ಯ ಭೂಮಿ ಮೇಲೆ ಕತೆ ಸಾಗ್ತಾ ಇದೆ. ಒಂದು ಕಡೆ ಭೂಮಿಗೆ ಕ್ಯಾನ್ಸರ್ ಇರೋ ವಿಚಾರ ಗೌತಮ್ಗೆ ಗೊತ್ತಾದ್ರೆ, ಇನ್ನೊಂದು ಕಡೆ ಮಲ್ಲಿ ಜಯದೇವ್ಗೆ ವಾರ್ನಿಂಗ್ ಮಾಡಿದ್ದಾಳೆ. ಮಲ್ಲಿ ಮತ್ತೆ ಕಂಬ್ಯಾಕ್ ಆಗಿದ್ದಾಳೆ. ಬರ್ತ್ಡೇ ದಿನ ಕೇಕ್ನಲ್ಲಿ ಬಾಂಬ್ ಇಟ್ಟಿರೋ ವಿಷಯವನ್ನ ಮಕ್ಕಳು ಮಲ್ಲಿಗೆ ಹೇಳಿದ್ರು. ಇದಾದ ನಂತರ ಎದುರಾದ ಜಯದೇವ್ಗೆ ಮಲ್ಲಿ ಖಡಕ್ ವಾರ್ನಿಂಗ್ ನೀಡಿದ್ದಾಳೆ. ಈ ಮೊದಲೇ ಮಲ್ಲಿ ತಂಟೆಗೆ ಹೋಗದಂತೆ ಮಗ ಜಯದೇವ್ಗೆ ಶಕುಂತಲಾ ಎಚ್ಚರಿಕೆ ನೀಡಿದ್ಲು. ಆಕೆ ಮೊದಲಿನ ಮಲ್ಲಿ ಅಲ್ಲ ಎಂಬ ಸಲಹೆಯನ್ನ ಶಕುಂತಲಾ ಹೇಳಿದ್ಲು. ಹೊಸ ಗೆಳತಿ ಜೊತೆ ಮಾತನಾಡುತ್ತಿದ್ದ ಜಯದೇವ್ ಬಳಿ ಹೋಗಿರುವ ಮಲ್ಲಿ ವಾರ್ನ್ಗೆ ಜಯದೇವ್ ಪಿತ್ತ ನೆತ್ತಿಗೇರಿದೆ. ಮಲ್ಲಿ ಹೋಗ್ತಿದ್ದಂತೆ ಹೊಸ ಗರ್ಲ್ ಫ್ರೆಂಡ್ ಇಷ್ಟೊಂದು ನಗುತ್ತಿದ್ದವರು ಆಕೆ ಬಂದು ಹೋದ್ಮೇಲೆ ಎಲ್ಲ ಬದಲಾಯಿತು. ಯಾರು ಆಕೆ ಅಂತ ಪ್ರಶ್ನೆ ಮಾಡ್ತಾಳೆ. ಇದಕ್ಕೆ ಜಯದೇವ್, ಅದು ನನ್ನ ಪರ್ಸನಲ್ ವಿಷಯದ ಬಗ್ಗೆ ಬೇರೆಯವರು ಮಾತನಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೊಸ ಗೆಳತಿ ಮೇಲೆ ಕೇಳಿ ಗುಡುಗಿದ್ದಾನೆ. ಜಯದೇವ್ನಲ್ಲಿ ಬದಲಾವಣೆ ಕಂಡ ಹೊಸ ಗೆಳತಿ, ನಾನು ಪ್ರಶ್ನೆ ಮಾಡಬಾರದಾ? ನೀನು ಕರೆದಾಗೆಲ್ಲ ಬರೋದು, ನಿನಗೆ ಬೇಕಾದಾಗ ಟೈಮ್ ಕೊಡೋದು ನನ್ನ ಕೆಲಸನ? ನಿನ್ನ ಮತ್ತೊಂದು ಮುಖ ನೋಡಿದೆ ಅಂತ ಹೇಳಿ ಆಕೆ ಅಲ್ಲಿಂದ ಹೋಗಿದ್ದಾಳೆ. ಮತ್ತೊಂದು ಕಡೆ ಭೂಮಿಗೆ ಕ್ಯಾನ್ಸರ್ ಇರೋ ವಿಚಾರ ಗೌತಮ್ಗೆ ಗೊತ್ತಾಗಿದೆ. ಗೌತಮ್ಗೆ ಅನುಮಾನ ಬಂದು ವೈದ್ಯರ ಬಳಿ ಹೋಗಿ ಭೂಮಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಆಗ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋ ಬಗ್ಗೆ ಹೇಳಿದ್ದಾರೆ. ಗೌತಮ್ ಗಾಬರಿಯಾಗಿದ್ದಾನೆ. ಗೌತಮ್ ಈ ಬಗ್ಗೆ ಭೂಮಿ ಬಳಿ ಚರ್ಚಿಸಿದ್ದಾರೆ. ನಮ್ಮ ಪ್ರೀತಿ ಮುಂದೆ ಇದನ್ನು ಗೆಲ್ತೇವೆ ಅಂತ ಭರವಸೆ ಕೊಟ್ಟಿದ್ದಾನೆ. ಭೂಮಿ ತನ್ನೆಲ್ಲ ಜವಾಬ್ದಾರಿಗಳನ್ನು ಗೌತಮ್ ಹೆಗಲಿಗೆ ರವಾನಿಸುವ ಕೆಲಸವನ್ನು ಭೂಮಿಕಾ ಮಾಡ್ತಿದ್ದಾಳೆ. ಈ ನಡುವೆ ಸಿಸ್ಟರ್ ಶಕುಂತಲಾ ಬೆನ್ನ ಹಿಂದೆಯೇ ಸೋದರ ಲಕ್ಷ್ಮೀಕಾಂತ್ ಬಿದ್ದಿದ್ದಾನೆ. ಧಾರಾವಾಹಿ ಇನ್ನೇನು ಮುಗಿಯುತ್ತದೆ. ಕೆಡಿ ಜಯದೇವ್ಗೆ ಶಿಕ್ಷೆಯಾಗುವುದು ಬಾಕಿ ಇದೆ ಅಂತ ವೀಕ್ಷಕರು ಭಾವಿಸಿದ್ರು. ಅದರ ಮಧ್ಯೆ ನಾಯಕಿ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರೋದನ್ನ ವೀಕ್ಷಕರು ಸಹಿಸುತ್ತಿಲ್ಲ. ನೀವು ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲವೆಂಬಂತೆ ಹೇಳುತ್ತಾ ಅನೇಕ ಕ್ಯಾನ್ಸರ್ ರೋಗಿಗಳಲ್ಲೂ ಭಯ ಹುಟ್ಟಿಸುತ್ತಿದ್ದೀರಿ ಅಂತ ತಕರಾರು ತೆಗೆದಿದ್ದಾರೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ.